ಫ್ರೆಂಡ್ಸ್, ನಾನಿವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಡಕ್ಸ್ನ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ಒಂದು ಹೀಗೆ ರೌಂಡ್ ಹಾಕೊಳ್ಳಿ. ನೆಕ್ಸ್ಟ್ ಐಸ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಕು ಇನ್ನೊಂದು ಹಿಂಗೆ ಪಾರ್ಟಿಷನ್ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಕ್ರೌನಲ್ಲಿ ಫೆದರ್ಸ್ ಇರುತ್ತೆ. ನೆಕ್ಸ್ಟು ಆ್ಯಂಡ್ ಇವಾಗ ಬಾಡಿ ಡ್ರಾ ಮಾಡೋಣ. ನೆಕ್ಸ್ಟು ಲೆಗ್ಸ್ ಡ್ರಾ ಮಾಡೋಣ ಫ್ರೆಂಡ್ಸ್. ಈಗ ವಾಟರ್ ಡ್ರಾ ಮಾಡೋಣ. ತುಂಬ ಈಸಿಯಾಗಿ ಫಿನಿಶ್ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಡಕ್ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ತಿರ್ಗಾ ಒಂದು ರೌಂಡ್ ಹಾಕ್ಕೊಳ್ಳಿ. 3/4 ಸರ್ಕಲ್ ಹಾಕ್ಕೊಳ್ಳಿ, ಯಾಕಂದರೆ ಬೀಕ್ ಬರಿಬೇಕಲ್ವ, ಅದಕ್ಕೋಸ್ಕರನೇ. ನೆಕ್ಸ್ಟು ಐಸ್ ಡ್ರಾ ಮಾಡ್ಕೊಳ್ಳಿ. ಇದಕ್ಕೂ ಕ್ರೌನಲ್ಲಿ ಫೆದರ್ಸ್ ಬರ್ಕೊಳ್ಳೋಣ. ನೆಕ್ಸ್ಟು ನೆಕ್, ಇಲ್ಲಿ ಇದು ಸ್ವಲ್ಪ ಕಾರ್ಟೂನ್ ಟೈಪ್ ಫೆದರ್ಸು ಮತ್ತು ಬಾಡಿ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಹೋಲ್ ಈ ಡಕ್ ಕಾರ್ಟೂನ್ ಟೈಪೇ ಇದೆ. ನೆಕ್ಸ್ಟ್ ಇದಕ್ಕೆ ವಾಟರ್ ಬರೀರಿ ಫ್ರೆಂಡ್ಸ್. ಎಲ್ಲ ಡಕ್ಕು ವಾಟರಲ್ಲೇ ಇರೋದು, ಸೊ ವಾಟರ್ ಬರ್ಕೊಳ್ಳೋಣ. ಇನ್ನೊಂದು ಟೈಪ್ ಆಫ್ ಡಕ್ಕನ್ನು ತೋರಿಸ್ತಾ ಇದ್ದೀನಿ ಈಗ. ಫಸ್ಟು ರೌಂಡ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಐಸ್ ಬರ್ಕೊಳ್ಳಿ. ನೆಕ್ಸ್ಟ್ ಬೀಕ್ ಬರ್ಕೊಳ್ಳೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ರೌನ್ ಬರ್ಕೊಳ್ಳೋಣ. ಹೀಗೆ ಫೆದರ್ಸು. ನೆಕ್ಸ್ಟು ವಾಟರು. ಈ ಥರ ನಾವು ವಾಟರ್ ಬರಿಬೋದು, ಸರ್ಕಲ್ ಆಗಿ ವೇವಿಯಾಗಿ ವಾಟರು ಬರಿಬೋದು. ನೆಕ್ಸ್ಟ್ ಇನ್ನೊಂದು ಥರ ಡಕ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ರೌಂಡ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಐಸ್ ಬರ್ಕೊಳ್ಳಿ. ನೆಕ್ಸ್ಟ್ ಬೀಕು. ಓಕೆ, ನೆಕ್ಸ್ಟ್ ಬಾಡಿ ಈ ಥರ ತುಂಬ ಸಿಂಪಲ್ಲಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಒಂದು ಡಕ್ ಮಾತ್ರ ನಾನಿವಾಗ ಫಸ್ಟ್ ಇದಕ್ಕೆ ವಾಟರ್ ಬರ್ಬಿಡೋಣ. ಇದು ಒಂದು ಡಕ್ ಮಾತ್ರ ನಾನಿವಾಗ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಲೈಟ್ ಪಿಂಕ್ ಕಲರ್ ಅಥವಾ ರೋಸ್ ಕಲರ್ ತೊಗೊಂಡು ಇದನ್ನ ಕಲರ್ ಮಾಡೋಣ. ಈಗ ನೀಟಾಗಿ ನಾನು ಯೂಸ್ ಮಾಡ್ತಿರೋದು ಬ್ರಷ್ ಪೆನ್ಸ್ ಅಂತ. ನೀವು ಕ್ರಯಾನ್ಸಲ್ಲೂ ಮಾಡ್ಬೋದು, ಕಲರ್ ಪೆನ್ಸಿಲಲ್ಲೂ ಮಾಡ್ಬೋದು. ಈ ಥರ ಬ್ರಷ್ ಪೆನ್ಸಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಫ್ಲೋ ಆಗಿ ಬರುತ್ತೆ ಕಲರ್ಸು. ಓಕೆ, ಇವಾಗ ನೆಕ್ ಕಲರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಾಡಿ. ಈಗ ಫೆದರ್ಸ್ ಕಲರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಈ ಥರ ನೋಡಿ ಫ್ಲೋ ಆಗಿ ಕಲರ್ ಮಾಡಬೇಕು. ಒಂಥರ ಗೀಚ್ದಂಗೆ ಮಾಡಬಾರ್ದು, ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ನೀಟಾಗಿ ಫ್ಲೋವಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಸ್ ಎಲ್ಲ. ನೆಕ್ಸ್ಟು ನಾವು ಬೀಕ್ಗೆ ರೆಡ್ ಕಲರ್ ಹಾಕೊಳ್ಳೋಣ. ಓಕೆ, ನಾವು ಲೆಗ್ಸ್ಗೆ ಮತ್ತು ಐಸ್ಗೆ ಬ್ಲ್ಯಾಕ್ ಮಾಡೋಣ. ಫಸ್ಟ್ ಐಸು, ಐ ಬಾಲ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೆಗ್ಸು ಈ ಥರ ಇರುತ್ತೆ. ಲೆಗ್ಸು ಡಕ್ಗೆ ಸ್ವಲ್ಪ ವೇವಿ ಆಗಿರುತ್ತೆ. ಓಕೆ, ಈ ಫೆದರ್ಗೂ ಬ್ಲ್ಯಾಕೆ ಹಾಕೋಣ ನಾವು. ಓಕೆ,
ನೆಕ್ಸ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದು ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಸ್ವಲ್ಪ ಇದನ್ನು ಔಟ್ಲೈನ್ ಪೆನ್ ತೊಗೋತಾ ಇದ್ದೀನಿ ನಾನು. ಔಟ್ಲೈನ್ ಪೆನ್ನಲ್ಲಿ ಬ್ಲ್ಯಾಕ್ ಕಲರ್ ಔಟ್ಲೈನ್ ಪೆನ್ ಅಂತ ಸಿಗುತ್ತೆ, ಅದು ತೊಗೊಂಡ್ರೆ ಈ ಥರ ಔಟ್ಲೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಾವು ಬರೀ ಕಲರ್ ಮಾಡಿ ಹಿಂಗೆ ಬಿಟ್ಟರೆ ಇನ್ಕಂಪ್ಲೀಟ್ ಥರ ಕಾಣಿಸ್ತಾ ಇರುತ್ತೆ. ಸೊ ನಾವು ಇದನ್ನು ಬ್ಲ್ಯಾಕ್ ಔಟ್ಲೈನ್ ಪೆನ್ನಲ್ಲಿ ಫೆದರ್ಸ್ ಈ ಥರ ಮಾಡಿಕೊಂಡು ಇಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಬೇಕಾದರೆ ಸುಮ್ಮನೆ ಹಿಂಗೆ ಔಟ್ಲೈನ್ ಮಾಡ್ಕೊಳ್ಳಿ. ಮತ್ತು ಇವಾಗ ವಾಟರ್ಗೆ ಫ್ರೆಂಡ್ಸ್ ಲೈಟ್ ಬ್ಲೂ ಕಲರ್ ಮಾಡ್ಕೊಳ್ಳೋಣ. ಲೈಟ್ ಬ್ಲೂ ಕಲರ್ ಈ ಥರ ನೀಟಾಗಿ ಹಚ್ಕೊಂಡು ನೋಡಿ, ಈ ಥರ ಎಲ್ಲ ಮಧ್ಯದಲ್ಲಿ ಕಾಲು ಹತ್ರ ನೀಟಾಗಿ ನೀರು ಎಲ್ಲ ಕಡೆ ಫ್ಲೋ ಆಗುತ್ತಲ್ವ ನೀರು, ಸೊ ಎಲ್ಲ ಕಡೆನೂ ನೀಟಾಗಿ ಈ ಥರ ಬ್ಲೂ ಕಲರಲ್ಲಿ ಹಚ್ಕೊಂಡ್ಬಿಟ್ಟು ನೆಕ್ಸ್ಟು ಈ ಔಟ್ಲೈನ್ ಬ್ಲ್ಯಾಕ್ ಪೆನ್ನಲ್ಲಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಶೇಡಿಂಗು ಇಲ್ಲಾಂದರೆ ಟೆಕ್ನಿಕ್ಕಾಗಿ ಔಟ್ಲೈನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಕ್ಕು. ಸೊ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್. ನಾನು ನೆಕ್ಸ್ಟು ನಂದು ವೀಡಿಯೋನಲ್ಲಿ ಬಟರ್ಫ್ಲೈ ಹೆಂಗೆ ಮಾಡೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.